ನಮಸ್ಕಾರ. ಎ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶಬ್ರೀನ್ ತಾಜ್. ಮೊದಲಿಗೆ ಹೆಡ್ಲೈನ್ಸ್. ಎಪಿಎಂಸಿಯಲ್ಲಿ ನಡೆಯುವ ಕಮಿಷನ್ ದಂಧೆಗೆ ಬ್ರೇಕ್ ಹಾಕಿದ ಜಿಲ್ಲಾಧಿಕಾರಿ. ನಿಯಮ ಉಲ್ಲಂಘಿಸಿದ್ರೆ ಶಿಸ್ತು ಕ್ರಮದ ಎಚ್ಚರಿಕೆ ನೀಡಿದ ಜಿಲ್ಲಾಡಳಿತ. ಕಾನೂನು ಬಾಹಿರ ಗಣಿಗಾರಿಕೆ ಆರೋಪ. ಕಂದಾಯ ಗಣಿ ಇಲಾಖೆ ಅಧಿಕಾರಿಗಳು ಭೇಟಿ ಪರಿಶೀಲನೆ. ಸಮಸ್ಯೆ ಇತ್ಯರ್ಥವಾಗುವವರೆಗೆ ಗಣಿಗಾರಿಕೆ ನಿಲ್ಲಿಸುವಂತೆ ತಾಕೀತು. ಕುಮಾರಸ್ವಾಮಿಗೆ ಬೃಹತ್ ಕೈಗಾರಿಕಾ ಖಾತೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಮೂಡಿದ ಉತ್ಸಾಹ. ಜಿಲ್ಲೆಗೆ ಲಭಿಸುವುದೇ ಬೃಹತ್ ಕೈಗಾರಿಕೆಗಳು. ವಿದ್ಯೆ ಹೊಂದಿದ್ರೆ ಎಲ್ಲವೂ ಮನುಷ್ಯನಿಗೆ ಸುಲಭವಾಗಿ ಬರುತ್ತದೆ. ವಿದ್ಯೆಯೇ ದೊಡ್ಡ ಆಸ್ತಿ. ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿ. ವಾರ್ತೆಗಳ ವಿವರ. ಚಿಕ್ಕಬಳ್ಳಾಪುರ ಎಪಿಎಂಸಿ ಮಾರುಕಟ್ಟೆಗೆ ಬರುವ ರೈತರಿಗೆ ನಾಳೆಯಿಂದ ಖುಷಿಯಾಗುವ ವಿಚಾರವೊಂದನ್ನ ಜಿಲ್ಲಾಡಳಿತ ಹೊರಹಾಕಿದೆ. ನಾಳೆಯಿಂದ ಮಾರುಕಟ್ಟೆಗೆ ಬರುವ ರೈತರು ವರ್ತಕರಿಗೆ ಕಮಿಷನ್ ಕಟ್ಟುವ ಕಷ್ಟ ಇಲ್ಲ. ವರ್ತಕರೇನಾದ್ರೂ ರೈತರಿಂದ ಮಾಲು ಪಡೆಯದಿದ್ರೆ ತಾವೇ ಮಾರಾಟಕ್ಕೆ ಅವಕಾಶವನ್ನ ಕಲ್ಪಿಸಲಾಗಿದೆ. ಇದೇ ಮೊದಲ ಬಾರಿಗೆ ಇಂಥದ್ದೊಂದು ಆದೇಶವನ್ನ ಜಿಲ್ಲಾಧಿಕಾರಿ ಹೊರಡಿಸಿದ್ದಾರೆ. ಚಿಕ್ಕಬಳ್ಳಾಪುರ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಹೊಸದೊಂದು ಬದಲಾವಣೆಯಾಗಿದೆ. ಇದು ರೈತರಿಗೂ ಖುಷಿ ತಂದಿದೆ. ಕರ್ನಾಟಕ ಕೃಷಿ ಕಾಯ್ದೆ 1968ರ ಆಕ್ಟ್ ಪ್ರಕಾರ ರೈತರಿಂದ ಕಮಿಷನ್ ಪಡೆಯಬಾರದು. ಮಾಲು ಖರೀದಿಸುವವರಿಂದ ಮಾತ್ರವೇ ಕಮಿಷನ್ ಪಡೆಯಬೇಕು ಅನ್ನೋದನ್ನ ಬಲವಾಗಿ ಪ್ರತಿಪಾದಿಸಿದ ಹಲವು ರೈತ ಸಂಘಗಳ ಪ್ರತಿಭಟನೆ ಇಂದು ಫಲಿಸಿದೆ. ಇಂದು ಚಿಕ್ಕಬಳ್ಳಾಪುರ ಹೊರತುಪಡಿಸಿ ಬೇರೆ ಎಲ್ಲಾ ಕಡೆ ಜಾರಿಯಲ್ಲಿದ್ರೂ ಚಿಕ್ಕಬಳ್ಳಾಪುರದಲ್ಲಿ ಮಾತ್ರ ವರ್ತಕರ ಮತ್ತು ದಲ್ಲಾಳಿಗಳ ಹಾವಳಿಯಿಂದ ಸಾಧ್ಯ ಆಗಿರಲಿಲ್ಲ. ಇದಕ್ಕೂ ಮೊದಲು ಸಮಯ ಬದಲಾವಣೆ ವಿಚಾರದಲ್ಲೂ ರೈತರು ಮತ್ತು ವರ್ತಕರ ಮಧ್ಯೆ ಹಗ್ಗ ಜಗ್ಗಾಟ ನಡೆದಿತ್ತು. ಕೊನೆಗೂ ಅದು ಸಾಧ್ಯ ಆಯಿತು. ಈಗ ನಾಳೆಯಿಂದ ಕಮಿಷನ್ ಪಡೆಯುವುದನ್ನು ನಿಲ್ಲಿಸಬೇಕೆಂದು ಧ್ವನಿವರ್ಧಕದ ಮೂಲಕ ಹೂವಿನ ಮಾರುಕಟ್ಟೆ ಹಾಗೂ ರೆಗ್ಯುಲರ್ ಮಾರ್ಕೆಟ್ ಅಲ್ಲೂ ಪ್ರಚಾರ ಮಾಡಿ ತಿಳಿಸಲಾಯಿತು. ಇಷ್ಟಾದ ಮೇಲೂ ಯಾರಾದರೂ ಕಮಿಷನ್ ಪಡೆದ್ರೆ ಅವರ ಪರವಾನಗಿ ರದ್ದು ಮಾಡುವುದಾಗಿ ಕಾರ್ಯದರ್ಶಿ ಉಮಾ ಸೂಚಿಸಿದ್ದಾರೆ. ಮತ್ತು ಇವತ್ತು ಪ್ರಚಾರ ಕೂಡ ಮಾಡಿಸಿದ್ವಿ. ರೈತರು ಕೂಡ ನಾನು ಈ ಮಾಧ್ಯಮದ ಮುಖಾಂತರ ಕೇಳೋದೇನೆಂದರೆ, ರೈತರು ಯಾವುದೇ ರೀತಿ ಕಮಿಷನ್ ನೀಡಬಾರ್ದು ಮತ್ತು ಅಧಿಕೃತ ಅಂಗಡಿ ಬಿಲ್ಲುಗಳ ಮುಖಾಂತರನೇ ಹಣ ಪಡಿಬೇಕು. ಬಿಳಿ ಚೀಟಿನ ಆದಷ್ಟು ತಿರಸ್ಕರಿಸಿ ಅಂತ ನಾನು ಈ ಮೂಲಕ ಕೇಳ್ಕೊತೀನಿ. ಮತ್ತು ಯಾವುದೇ ದಲ್ಲಾಳರು ಏನು ನಾವು ನೋಟಿಸ್ ಜಾರಿ ಮಾಡಿದ್ದೀವಿ ಮತ್ತು ಪ್ರಚಾರ ಮಾಡಿಸ್ತಾ ಇದ್ದೀವಿ, ಇದನ್ನು ಏನಾದರೂ ಪಾಲಿಸದೇ ಇದ್ದರೆ ನಾವು ಈಗ ಆಡಳಿತಾಧಿಕಾರಿಗಳು ಜಿಲ್ಲಾಧಿಕಾರಿಗಳಿದ್ದಾರೆ, ಅವರ ಗಮನಕ್ಕೆ ತಂದು ರೈತ ಸಂಘದ ಒಂದು ಉಪಸ್ಥಿತಿಯಲ್ಲಿ ಒಂದು ಸಭೆಯನ್ನು ಕರೆದು ಕ್ರಮ ಕೈಗೊಳ್ತೀವಿ ಅಂತ ನಾನು ಈ ಮೂಲಕ ತಿಳಿಸ್ತೀನಿ. ಇನ್ನು ಹಲವಾರು ದಿನಗಳಿಂದ ಹಂತ ಹಂತವಾಗಿ ಪ್ರತಿಭಟನೆ ನಡೆಸುತ್ತಿರೋ ಚಂದ್ರಶೇಖರ್ ಬಣದ ರಾಜ್ಯ ರೈತ ಸಂಘದ ಕಾರ್ಯಕರ್ತರು ಬೆಳಗ್ಗೆ ಪ್ರಾರಂಭವಾಗಬೇಕಿರೋ ಮಾರುಕಟ್ಟೆ ಹರಾಜು ಸಮಯ ಬದಲಾಯಿಸಿ ವರ್ತಕರಿಗೆ ಅನುಕೂಲ ಮಾಡಿಕೊಟ್ಟಿದ್ದನ್ನ ವಿರೋಧಿಸಿದ್ದರು. ಈಗ ಕಮಿಷನ್ ಪಡೆಯೋದನ್ನ ನಿಲ್ಲಿಸಬೇಕು, ಹಾಗೆಯೇ ರೈತರ ಮಾಲಿನಲ್ಲಿ ಒಂದಿಷ್ಟನ್ನ ತೆಗೆಯೋದು ನಿಲ್ಲಿಸಬೇಕೆಂದು ಹೋರಾಟ ಮಾಡಿದ್ರು. ಇದಕ್ಕೆಲ್ಲ ಒಪ್ಪಿದ ಜಿಲ್ಲಾಡಳಿತ ನಾಳೆಯಿಂದ ಕಮಿಷನ್ ತೆಗೆದುಕೊಳ್ಳೋದನ್ನ ನಿಲ್ಲಿಸಿದೆ. ಅಷ್ಟೇ ಅಲ್ಲ, ಯಾರಾದರೂ ವರ್ತಕರು ರೈತರಿಂದ ಮಾಲು ಪಡೆಯೋದನ್ನ ನಿರಾಕರಿಸಿದ್ರೆ ರೈತರೇ ನೇರವಾಗಿ ಮಾರಾಟವನ್ನ ಮಾಡಬಹುದಾಗಿದೆ ಎಂದು ಕಾರ್ಯದರ್ಶಿ ಗೋಪಾಲ್ ತಿಳಿಸಿದರು. ಸರ್, ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ 78ರ ಕಾಯ್ದೆ ಪ್ರಕಾರ ರೈತರಿಂದ ಯಾವುದೇ ರೀತಿ ಹೂವು ಹಣ್ಣು ತರಕಾರಿ ಬೆಳೆದಂಥ ರೈತನಿಂದ ಯಾವುದೇ ಕಮಿಷನ್ ಏಜೆಂಟರು ಕಮಿಷನ್ ವಸೂಲಿ ಮಾಡಬಾರ್ದು ಅಂತ ಸರ್ಕಾರದ ಆದೇಶ ಇದೆ. ಆದೇಶ ಇದ್ದರೂ ಕೂಡ ನಮ್ಮ ಚಿಕ್ಕಬಳ್ಳಾಪುರ APMC ಯಾರ್ಡಲ್ಲಿ ಎಸ್ಪೆಷಲಿ ಹೂವು ಬೆಳೀತಕ್ಕಂಥ ರೈತರಿಗೆ ಭಾಳ ಮೋಸ ಆಗ್ತಾಯಿದೆ. ಯಾವ ರೀತಿ ಅಂತಂದರೆ ಇವತ್ತು 100ಕ್ಕೆ 10 ರೂಪಾಯಿಗಳ ಕಮಿಷನ್ನು ತಗೊತಾ ಇದ್ದಾರೆ. ಕಾನೂನು ರೈತರಿಂದ ತಗೊಬಾರ್ದು, ಖರೀದಿದಾರನಿಂದ ತಗೊಳ್ಳೋಂಥ ಕಾನೂನಿದ್ರೂ ಕೂಡ ಖರೀದಿದಾರನಿಂದ ವಸೂಲಿ ನಿಲ್ಲಿಸಿ ರೈತನಿಂದ ತಗೊಂಡು ರೈತನಿಗೆ ಇದು ಕಾನೂನು ತದ್ವಿರುದ್ಧ ಮಾಡಿ ರೈತನ ಬಾಯಿಗೆ ಮಣ್ಣಾಗ್ತಾಯಿದ್ರು. ಕ್ಯಾಮರಾಮನ್ ಅಂಬರೀಶ್ ಜೊತೆಗೆ ನಾರಾಯಣ ಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ದೇವನಹಳ್ಳಿ ತಾಲೂಕಿನ ತೈಲಗೆರೆ ಪ್ರದೇಶದಲ್ಲಿ ಕಾನೂನು ಬಾಹಿರವಾಗಿ ಗಣಿಗಾರಿಕೆ ನಡೆಯುತ್ತಿರುವ ಬಗ್ಗೆ ಸ್ಥಳೀಯರಿಂದ ದೂರು ಬಂದಿದ್ದ ಹಿನ್ನೆಲೆಯಲ್ಲಿ ಕಂದಾಯ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಸಮಸ್ಯೆ ಇತ್ಯರ್ಥವಾಗುವವರೆಗೆ ಗಣಿಗಾರಿಕೆ ನಡೆಸದಂತೆ ಅಧಿಕಾರಿಗಳು ತಾಕೀತು ಮಾಡಿದ್ದಾರೆ. ಪರಿಶೀಲನೆ ಮಾಡ್ತಾರೆ, ಆದರೆ ತಾರೆಯಿಂದ ಇಷ್ಟು ಕಾನೂನು ರೀತಿಯಲ್ಲಿ ಅವ್ರು ಮಾಡ್ತಾ ಇಲ್ಲ.
ಮರಳು ಮತ್ತು ಗಣಿಗಾರಿಕೆ ನಡೆಸುತ್ತಿರುವ ಬಗ್ಗೆ ಸಾರ್ವಜನಿಕರಿಂದ ದೂರು ಬಂದಿದ್ದ ಹಿನ್ನೆಲೆಯಲ್ಲಿ ದೇವನಹಳ್ಳಿ ತಾಲೂಕು ತೈಲಗೆರೆ ಪ್ರದೇಶದಲ್ಲಿ ಕುಂದಾಣ ನಾಡ ಕಚೇರಿ ಉಪತಹಸೀಲ್ದಾರ್ ಚೈತ್ರ ಆರ್ಐ ಹನುಮಂತರಾಯಪ್ಪ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಭೂವಿಜ್ಞಾನಿ ಲತಾ ಕುಲಕರ್ಣಿ ಕಿರಿಯ ಅಭಿಯಂತ್ರೆ ನೇತ್ರಾವತಿ ಸಹಾಯಕ ಅಭಿಯಂತರ ರಾಜಶೇಖರ್ ಅಧಿಕಾರಿಗಳ ತಂಡ ಜಂಟಿಯಾಗಿ ಸ್ಥಳ ಪರಿಶೀಲನೆ ನಡೆಸಿದರು. ಸ್ಥಳೀಯರಾದ ಮನೋಹರ್ ಮತ್ತು ಜಿ ರಮೇಶ್ ಡಿಎಂಜಿಗೆ ನೀಡಿರುವ ದೂರಿನ ಅನ್ವಯ ಕಲ್ಲು ಗಣಿ ಗುತ್ತಿಗೆ ಪ್ರದೇಶಕ್ಕೆ ಹೊಂದಿಕೊಂಡಿರುವ ರೈತ ಮನೋಹರ್ ಜಮೀನಿನ ದಾಖಲೆ ಮತ್ತು ಕಲ್ಲು ಗಣಿ ಗುತ್ತಿಗೆ ಮಂಜೂರಾತಿ ದಾಖಲೆಗಳನ್ನು ಕಂದಾಯ ಇಲಾಖೆಗೆ ನೀಡಲು ಸೂಚಿಸಲಾಗಿದೆ. ಅಲ್ಲಿಯವರೆಗೆ ಗುತ್ತಿಗೆ ಪಡೆದಿರುವ ಗಣಿಗಾರಿಕೆ ವಿರೋಧ ವ್ಯಕ್ತವಾಗುತ್ತಿರುವ ಪ್ರದೇಶದಲ್ಲಿ ಸ್ಥಗಿತಗೊಳಿಸಲು ಸೂಚಿಸಲಾಗಿದೆ. ಸ್ಥಳ ತನಿಖೆ ನಡೆಸಲು ಸಂಬಂಧಪಟ್ಟ ಇಲಾಖೆಗಳಿಗೆ ನಿರ್ದೇಶನ ನೀಡಲಾಗುತ್ತದೆ ಎಂದು ಮಾಹಿತಿ ನೀಡಿ ಸ್ಥಳೀಯರಿಂದ ಮಹಜರ್ ಪಡೆದರು. ಸ್ಥಳೀಯ ರೈತ ಜಿ ರಮೇಶ್ ಮಾತನಾಡಿ, ತೈಲಗೆರೆ ಪ್ರದೇಶದಲ್ಲಿ ಗಣಿಗಾರಿಕೆ ನಡೆಯುತ್ತಿರುವುದು ಕಾನೂನು ರೀತಿಯಲ್ಲಿ ನಡೆಯುತ್ತಿಲ್ಲ. ರೈತರಿಗೆ ಹೆಚ್ಚಿನ ಅನಾನುಕೂಲ ಆಗ್ತಿದೆ. ಧೂಳು ತುಂಬಿರುವ ಪ್ರದೇಶ ಆಗಿರೋದ್ರಿಂದ ಸುತ್ತಮುತ್ತಲೂ ರೈತರು ಬೆಳೆ ಬೆಳೆಯಲಾಗುತ್ತಿಲ್ಲ. ಸುತ್ತಮುತ್ತ ಪರಿಸರ ಹಾಳಾಗುತ್ತಿದೆ. ಕೂಡಲೇ ಅಧಿಕಾರಿಗಳು ಕಾನೂನು ರೀತಿ ಕ್ರಮ ಜರುಗಿಸಬೇಕೆಂದು ಒತ್ತಾಯಿಸಿದರು. ಪರಿಶೀಲನೆ ಮಾಡ್ತಾರೆ, ಆದರೆ ತಾರೆಯಿಂದ ಇಷ್ಟು ಕಾನೂನು ರೀತಿಯಲ್ಲಿ ಅವ್ರು ಮಾಡ್ತಾ ಇಲ್ಲ. ಎಲ್ಲ ಅಧಿಕಾರಿಗಳು ಏನು ಮಾಡ್ತಾರೆ, ಕಾನೂನು ರೀತಿ ಮಾಡ್ತಾರೆ ಅಂತ ಅವ್ರು ಹೇಳ್ತಾರೆ. ಇವ್ರು ಕಾನೂನು ರೀತಿ ಮಾಡೋದಿಲ್ಲ. ಅಕಸ್ಮಾತ್ ಏನನ್ನ ಇಲ್ಲಿ ಸಣ್ಣ ಪುಟ್ಟ ಏನನ್ನ ರೈತರು ಏನನ್ನ ದನ ಕರ ಇದೇನು ತೊಂದರೆ ಆಯ್ತು ಹಂಗೆ ಅಂತಂದರೆ ಪೊಲೀಸ್ಗೆ ಕಂಪ್ಲೇಂಟ್ ಮಾಡ್ತಾರೆ, ಅವ್ರ ಮೇಲೆ FIR ಹಾಕಿಸ್ತಾರೆ. ಈ ಥರ ತೊಂದರೆ ಆಗಿ ಅವ್ರು ಸಾಕಷ್ಟು ಹಿಂಸೆ ಪಡ್ತಾರೆ, ಆಮೇಲೆ ಬೆದರಿಕೆ ಹಾಕ್ತಾರೆ. ಈಗ ಏನಿಲ್ಲ, ಈ ಧೂಳು ಈ ಪ್ಲಾಸ್ಟಿಕ್ ಸ್ವಲ್ಪ ನಿಂತೋಗ್ಬಿಟ್ರಂದ್ರೆ ನಮ್ಮ ದನ ಕರ ಸುತ್ತಮುತ್ತ ಪರಿಸರ ಕಾಪಾಡ್ತದೆ. ಈಗ ಮಳೆ ಇಲ್ಲ, ಬೆಳೆ ಇಲ್ಲ, ಈ ಥರ ಹಿಂಗೆಲ್ಲ ಆಗಿದೆ. ಬೇಸಿಗೆಲ್ಲ ಸುಮಾರು ಇದ್ದಿತ್ತು, ದನ ಕರಕ್ಕೆಲ್ಲ ಸಾಕಷ್ಟು ಇದ್ದಿತ್ತು. ಇವಾಗೇನೋ ಸ್ವಲ್ಪ ಮಳೆ ಬಿದ್ದರೆ ಸ್ವಲ್ಪ ಈ ವೇಳೆ ಸ್ಥಳೀಯರಾದ ಮನೋಹರ್, ರಮೇಶ್, ಅಂಜಿನಪ್ಪ, ಆನಂದ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಹೈದರ್ ಸಾಬಿ, ನ್ಯೂಸ್ ಟಿವಿ, ದೇವನಹಳ್ಳಿ. ಎಲ್ಲ ಪರಿಶೀಲನೆ ಮಾಡ್ತಾರೆ, ಆದರೆ ತಾರೆಯಿಂದ ಇಷ್ಟು ಕಾನೂನು ರೀತಿಯಲ್ಲಿ ಅವ್ರು ಮಾಡ್ತಾ ಇಲ್ಲ. ದೆಹಲಿಯಲ್ಲಿ 3ನೇ ಬಾರಿಗೆ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ನರೇಂದ್ರ ಮೋದಿ ಜೊತೆಗೆ ಕರ್ನಾಟಕದ 5 ಸಂಸದರು ಸಂಪುಟ ದರ್ಜೆ ಹಾಗೂ ಸಹಾಯಕ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ಮೊದಲ ಬಾರಿಗೆ ಸಂಪುಟ ದರ್ಜೆ ಸಚಿವರಾಗಿ ಹೊರಹೊಮ್ಮಿದ್ದ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿಗೆ ಬೃಹತ್ ಕೈಗಾರಿಕಾ ಖಾತೆ ಸಿಕ್ಕಿರೋದ್ರಿಂದ ಚಿಕ್ಕಬಳ್ಳಾಪುರದ ಜಿಲ್ಲೆಯ ಜನರಲ್ಲಿ ನಿರುದ್ಯೋಗ ಸಮಸ್ಯೆ ನಿವಾರಣೆಯು ಚಿಗುರೊಡೆದಿದ್ದು, ಸಿಎಂ ಆಗಿದ್ದಾಗ ಈಡೇರದ ಕನಸು ಈಗ ಈಡೇರಿಸಿಕೊಡ್ತಾರೆ ಅನ್ನೋದು ಜಿಲ್ಲೆಯ ಜನರ ಆಶಯವಾಗಿದೆ. ಹರದನಹಳ್ಳಿ ದೇವೇಗೌಡ ಕುಮಾರಸ್ವಾಮಿ, do swearing the name of God that I will bear true faith and allegiance to the Constitution. 2024ರಲ್ಲಿ ನಡೆದ ಲೋಕಸಭಾ ಚುನಾವಣೆಯಲ್ಲಿ ಎಲ್ಲರ ಸಮೀಕ್ಷೆಗಳನ್ನು ಉಲ್ಟಾ ಮಾಡಿದ ಫಲಿತಾಂಶ ಕೊನೆಗೂ ಪ್ರಯಾಸದ ಗೆಲುವು ಎನ್ಡಿಎಗೆ ಸಿಕ್ಕಿದೆ. 3ನೇ ಬಾರಿಗೆ ನರೇಂದ್ರ ಮೋದಿ ಪ್ರಧಾನಮಂತ್ರಿಯಾಗಿದ್ದು, ಅವರ ಸಂಪುಟದಲ್ಲಿ ಮೊದಲ ಬಾರಿಗೆ ಎಚ್.ಡಿ. ಕುಮಾರಸ್ವಾಮಿಗೆ ಸಂಪುಟ ದರ್ಜೆ ಸಚಿವರಾಗಿದ್ದಾರೆ. 2 ಬಾರಿ ಸಿಎಂ ಆಗಿ ಅನುಭವವಿರುವ ಎಚ್ಡಿಕೆ 2018ರಲ್ಲಿ ಕಾಂಗ್ರೆಸ್ ಅಲಿಯನ್ಸ್ ಸರ್ಕಾರದಲ್ಲಿ ಮಂಡಿಸಿದ ಬಜೆಟ್ನಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ನಿರುದ್ಯೋಗ ಹೋಗಲಾಡಿಸಲು ಮೊಬೈಲ್ ಬಿಡಿಭಾಗಗಳ ಘಟಕ ನೀಡಿದ್ರು. ಹಾಗೆಯೇ ಇಡೀ ಜಿಲ್ಲೆಯ ಎಲ್ಲಾ ಕೆರೆಗಳ ಹೂಳು ತೆಗೆಯಲು 3,000 ಕೋಟಿ ಅನುದಾನ ಒದಗಿಸುವುದಾಗಿ ಘೋಷಿಸಿದ್ದರು. ದುರಾದೃಷ್ಟವಶಾತ್ ಅವರ ಸರ್ಕಾರ ತುಂಬಾ ದಿನ ಉಳಿಯಲಿಲ್ಲ. ಆದ್ರೂ ರೈತರಿಗೆ 25,000 ಕೋಟಿ ಸಾಲ ಮನ್ನಾ ಮಾಡಿ ನಿಜವಾದ ರೈತನ ಮಗ ಎನಿಸಿಕೊಂಡಿದ್ರು. ಕರ್ನಾಟಕದಲ್ಲಿ ಇನ್ನೇನು ಜೆಡಿಎಸ್ ಪಕ್ಷ ನೆಲಕಚ್ಚಿಯೇ ಬಿಟ್ಟಿತ್ತು ಎನ್ನುವಷ್ಟರಲ್ಲಿ ಬಿಜೆಪಿ ಜೊತೆ ಮೈತ್ರಿ ಸಾಧಿಸಿ 2 ಸ್ಥಾನ ಗೆಲ್ಲುವ ಮೂಲಕ ಫೆನಿಕ್ಸ್ನಂತೆ ಪಕ್ಷವನ್ನ ಮೇಲೆತ್ತಿ ಪಕ್ಷದಲ್ಲಿರುವ ಎಲ್ಲ ಶಾಸಕರಿಗೆ ಭರವಸೆ ತುಂಬಿದ್ದಾರೆ. ಈಗ ಅವರು ಕೇಂದ್ರದಲ್ಲಿ ಬೃಹತ್ ಕೈಗಾರಿಕಾ ಸಚಿವರಾಗಿದ್ದಾರೆ. ಅವರು ಕೈಗಾರಿಕಾ ಸಚಿವರಾಗುತ್ತಿದ್ದಂತೆ ಇತ್ತ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜನತೆಗೆ ಭರವಸೆಯೊಂದು ಚಿಗುರತೊಡಗಿದೆ. ಅವರು ಸಿಎಂ ಆಗಿದ್ದಾಗ ಈ ಭಾಗಕ್ಕೆ ಮೊಬೈಲ್ ಬಿಡಿಭಾಗಗಳ ಘಟಕ ಸ್ಥಾಪಿಸಿ ನಿರುದ್ಯೋಗ ನಿವಾರಣೆ ಮಾಡಬೇಕೆನ್ನುವ ಕನಸು ಈಗ ಈಡೇರಿಸಿಕೊಳ್ಳುವ ಸಂದರ್ಭ ಒದಗಿ ಬಂದಿದೆ.
ಈಗ ಅದಕ್ಕಿಂತ ಉತ್ತಮವಾದ ಕೈಗಾರಿಕೆಯೊಂದನ್ನು ಸ್ಥಾಪಿಸಬಹುದಾಗಿದೆ. ಎಸ್ಡಿಕೆ ಜೊತೆಗೆ ಅಭಿವೃದ್ಧಿ ಹರಿಕಾರನೆಂದೇ ಕರೆಸಿಕೊಂಡಿದ್ದ ಡಾಕ್ಟರ್ ಕೆ ಸುಧಾಕರ್ ಈ ಭಾಗದಿಂದ ಗೆದ್ದಿರೋದ್ರಿಂದ ಇಬ್ಬರು ಜಂಟಿಯಾಗಿ ಬಯಲುಸೀಮೆ ಭಾಗಕ್ಕೆ ಹೆಚ್ಚಿನ ಅನುದಾನ ತಂದು ಕೊಡ್ತಾರೆಂಬ ನಿರೀಕ್ಷೆ ಇದೆ ಎಂದು ಸಾಮಾಜಿಕ ಹೋರಾಟಗಾರ ಕಸಾಪ ತಾಲೂಕು ಅಧ್ಯಕ್ಷ ಯಲುವಳ್ಳಿ ಸೊನ್ನೇಗೌಡ ಜಿಲ್ಲೆಯ ಪರವಾಗಿ ಅಪೇಕ್ಷೆ ತೋರಿದ್ದಾರೆ. 18ನೇ ಇಸ್ವಿಯಲ್ಲಿ ಅವರು ಮೈತ್ರಿ ಸರ್ಕಾರ, ಕಾಂಗ್ರೆಸ್ ಮತ್ತು JDS ಮೈತ್ರಿ ಸರ್ಕಾರ ಇದ್ದ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಏನಾಗಿದ್ರು, ಬಜೆಟಲ್ಲಿ ಮೊಬೈಲ್ ಬಿಡಿ ಭಾಗಗಳ ಘಟಕ ಈ ನಮ್ಮ ಜಿಲ್ಲೆಯನ್ನು ಘೋಷಣೆ ಮಾಡಿದರು. ಬಜೆಟಲ್ಲಿ ಅದು ಬಹುತೇಕ ಬಾಗೇಪಲ್ಲಿ ತಾಲೂಕಿಗೆ ಅಂತ ಹೇಳಿದರು. ಸುಮಾರು 2,000 ಜನಕ್ಕೆ ಕೆಲಸ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಕಾಂಪೀಟ್ ವಿತ್ ಚೀನಾ ಅಂತ ಆ ಘೋಷವಾಕ್ಯದಲ್ಲಿ ಅವರು ಕಾರ್ಯಯೋಜನೆ ರೂಪಿಸಿದರು. ಬಹುಶಃ ದುರಾದೃಷ್ಟ ಏನಂದರೆ ಭಾಳಷ್ಟು ದಿನಗಳ ಕಾಲ ಸರ್ಕಾರ ಇರಲಿಲ್ಲ. ಅದು ಘೋಷಣೆ ಮಾಡಿದಂಥ ಯೋಜನೆ ಅದು ಜಾರಿ ಆಗಲಿಲ್ಲ. ಮುಂದೆ ಬಂದ ಸರ್ಕಾರ ಅದನ್ನು ಜಾರಿ ಮಾಡೋಕ್ಕೆ ಹೋಗಲಿಲ್ಲ. ಈಗ ರೊಟ್ಟಿ ಜಾರಿ ತುಪ್ಪಕ್ಕೆ ಬಿದ್ದ ಅನ್ನೋ ರೀತಿಯಲ್ಲಿ NDA ಸರ್ಕಾರ ಬಂದಿದೆ. ಪ್ರಬಲವಾದ ಪಕ್ಷ JDS ಪಕ್ಷ ಅದರ ಅಂಗಪಕ್ಷವಾಗಿದೆ. ಇವತ್ತು ಅದೃಷ್ಟ ಏನಂದರೆ ಬೃಹತ್ ಕೈಗಾರಿಕಾ ಮಂತ್ರಿ ಕುಮಾರಸ್ವಾಮಿ ಅವರು ಆಗಿದ್ದಾರೆ. ಅವರ ಅಷ್ಟು ನಿರೀಕ್ಷೆಗಳು ಭಾಳಷ್ಟು ಅವ್ರ ಮೇಲೆ ಇಟ್ಕೊಂಡಿದ್ದಾರೆ. ಈ ಭಾಗಕ್ಕೆ ಕಾರ್ಖಾನೆಗಳನ್ನು ಮಾಡಬೇಕು ಅಂತ ನಿರಂತರ ಒತ್ತಡ ಮಧ್ಯೆ ಅವರದ್ದು ಕಾರ್ಯಕ್ರಮ ಯೋಜನೆ ಇತ್ತು. ಹೌದು, ಚಿಕ್ಕಬಳ್ಳಾಪುರಕ್ಕೂ HD ದೇವೇಗೌಡರ ಕುಟುಂಬಕ್ಕೂ ಅವಿನಾಭಾವ ಸಂಬಂಧ ಇದೆ. ಹಾಗಾಗಿಯೇ ದಶಕಗಳ ಹೋರಾಟಕ್ಕೆ ಸ್ಪಂದಿಸಿದ ಕುಮಾರಸ್ವಾಮಿ ಚಿಕ್ಕಬಳ್ಳಾಪುರ ಜಿಲ್ಲೆ ಮಾಡಿಕೊಟ್ಟರು. ಈಗ ಅವರೇ ಘೋಷಿಸಿದ್ದ ಮೊಬೈಲ್ ಬಿಡಿಭಾಗಗಳ ಘಟಕದ ಬದಲು ಅದೇ ರೀತಿಯ ಮತ್ತೊಂದು ಕೈಗಾರಿಕೆಯನ್ನ ಸ್ಥಾಪಿಸಿ ಈ ಭಾಗದ ನಿರುದ್ಯೋಗಿಗಳ ಆಶಾಕಿರಣವಾಗ್ತಾರಾ? ಕಾದು ನೋಡಬೇಕಿದೆ. ಕ್ಯಾಮರಾಮನ್ ಅಂಬರೀಶ್ ಜೊತೆ KS ನಾರಾಯಣಸ್ವಾಮಿ, ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಹರದನಹಳ್ಳಿ ದೇವೇಗೌಡ Kumaraswamy, do swear in the name of God that I will bear true faith and allegiance to the Constitution. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಈಗ ಒಂದು 4 ವರ್ಷದ ಕೆಳಗೆ ನನ್ನ ಗ್ಯಾಸ್ ಟ್ರಬಲ್ ಶುರು ಆಗಿತ್ತು. ಹೊಟ್ಟೆ ನೋವ, ಎದೆ ನೋವ, ಮಸಲ್ಸ್ ನೋವ, ತಿಳ್ಕೊಳಕ್ 10 ಪರೀಕ್ಷೆಗಳು. ಒಂದಿನ ಟಿವಿ ನೋಡ್ತಾ ಇದ್ದೆ. ಹೊಟ್ಟೆಗೆ ಬರ್ತಕ್ಕಂಥ 180 ಸಮಸ್ಯೆಗಳಿಗೂ ರಾಮಬಾಣವಾಗಿ ಅಮೃತ ಬಿಂದು ಇದೆ. ನಾನು ಅಮೃತ ಬಿಂದು ತಗೊಳಕ್ ಶುರು ಮಾಡಿದಾಗಿಂದ ಆರಾಮಾಗಿದ್ದೀನಿ. ಪಾಪ್ಕಾರ್ನ್ ಬೆಳೆಯುವ ರೈತರಿಗೆ ಸಂತಸದ ಸುದ್ದಿ. ಅಧಿಕ ಇಳುವರಿ, ಅಧಿಕ ದರ ಬರುವ ಬೇಡಿಕೆಯುಳ್ಳ ಅಮೆರಿಕನ್ ಹೈಬ್ರಿಡ್ W2037 ಪಾಪ್ಕಾರ್ನ್ ಬಿತ್ತನೆ ಬೀಜ ನಾಟಿ ಮಾಡಿ 1 ಎಕರೆಗೆ 25 ರಿಂದ 30 ಕ್ವಿಂಟಾಲ್ ಇಳುವರಿ ಪಡೆಯಿರಿ. ಅಮೆರಿಕ ದೇಶದಿಂದ ಆಮದು ಮಾಡಿಕೊಂಡು ಪೆರೆಸಂದ್ರದ ಎಸಲೆಂಟ್ ಟ್ರೇಡರ್ಸ್ ಹೈಬ್ರಿಡ್ ಪಾಪ್ಕಾರ್ನ್ ಬೀಜಗಳನ್ನು ಮಾರಾಟ ಮಾಡುತ್ತಿದೆ. ಅಧಿಕ ಇಳುವರಿ ಜೊತೆಗೆ ಉತ್ತಮ ಬೆಲೆ, ಬಿತ್ತನೆ ಬೀಜ ಖರೀದಿಸಿದ ರೈತರಿಂದ ಫಸಲನ್ನು ನಾವೇ ಖರೀದಿಸುತ್ತೇವೆ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ವಿದ್ಯೆ ಒಂದಿದ್ರೆ ಎಲ್ಲವೂ ಮನುಷ್ಯನಿಗೆ ಸುಲಭವಾಗಿ ಬರುತ್ತದೆ. ವಿದ್ಯೆಯೇ ದೊಡ್ಡ ಆಸ್ತಿ. ವಿದ್ಯಾರ್ಥಿಗಳು ಪ್ರಾರಂಭದ 25 ವರ್ಷಗಳಲ್ಲಿ ಕಲಿತ ವಿದ್ಯೆಯನ್ನು ಸರಿಯಾದ ರೀತಿಯಲ್ಲಿ ಸದುಪಯೋಗ ಮಾಡಿಕೊಂಡ್ರೆ ಮುಂದಿನ 75 ವರ್ಷಗಳ ಜೀವನ ಉತ್ತಮವಾಗಿ ಇರುತ್ತದೆ ಎಂದು ಆದಿಚುಂಚನಗಿರಿ ಶ್ರೀಮಠದ ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿ ಹೇಳಿದರು. ಶ್ರೀನಿವಾಸಪುರ ತಾಲೂಕಿನ ಗಾಂಡ್ಲಹಳ್ಳಿ ಗ್ರಾಮದಲ್ಲಿ ವೇಣುಗೋಪಾಲ ಸ್ವಾಮಿ ಹಾಗೂ ಕರಗದಮ್ಮ ದೇವಾಲಯ ಸೇವಾ ಟ್ರಸ್ಟ್ ವತಿಯಿಂದ ವೇಣುಗೋಪಾಲ ಸ್ವಾಮಿ ಕರಗದಮ್ಮ ದೇವಾಲಯ ಪುನರ್ ಪ್ರತಿಷ್ಠಾಪನಾ ಕಾರ್ಯಕ್ರಮದಲ್ಲಿ ಆದಿಚುಂಚನಗಿರಿ ಶ್ರೀಮಠದ ಶ್ರೀ ಶ್ರೀ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿ ಆಶೀರ್ವಚನ ನೀಡಿ ಮಾತನಾಡಿ, ರಾಜ್ಯದಲ್ಲಿ ಮಕ್ಕಳಿಗೆ ನೀಡುವ ಶಿಕ್ಷಣ ಬಹುದೊಡ್ಡ ಆಸ್ತಿಯಾಗಬೇಕು. ಈ ನಿಟ್ಟಿನಲ್ಲಿ ಸಮಾಜದ ಮುಂದಿನ ಯುವ ಪೀಳಿಗೆ ಆಧಾರ ಸ್ತಂಭವಾಗಿ ನಿರ್ಮಾಣ ಆಗಬೇಕು. ಜೀವನದಲ್ಲಿ ತಿಳಿಸಿಕೊಡುವುದು ಹಾಗೂ ಬೆಳೆಸಿಕೊಳ್ಳುವುದನ್ನ ಕಲಿಸಿಕೊಡುವುದು ಧರ್ಮ. ಈ ಎರಡನ್ನು ಬಿಟ್ಟು ಬೇರೆಯದಕ್ಕೆ ಬೆಳೆಸಿಕೊಂಡ್ರೆ ಧರ್ಮವನ್ನ ದಾರಿ ತಪ್ಪಿಸಿದಂತಾಗುತ್ತದೆ. ಮನುಷ್ಯನಿಗೆ ನೀಡಿರುವ ವಿಶೇಷ ಮನಸ್ಸು, ಬುದ್ಧಿ, ಪ್ರಜ್ಞೆ ಬಳಸಿಕೊಂಡವರು ಆಧುನಿಕ ಬದುಕನ್ನ ಸಮೃದ್ಧವಾಗಿಸಿಕೊಂಡು ತುಂಬಾ ಆನಂದವಾಗಿರುತ್ತಾರೆ ಎಂದರು. ಮಕ್ಕಳಿಗೆ ಉತ್ತಮವಾದ ಎಜುಕೇಶನ್ ಕೊಡುವಂಥ ಪ್ರಯತ್ನವನ್ನು ಮಾಡಿ ಆ ಒಂದು ಎಜುಕೇಶನ್ ನಿಮ್ಮ ಬದುಕನ್ನು ನಮ್ಮ ಸಂಸಾರವನ್ನು ಕಾಯಲಿಕ್ಕೆ ಅವಕಾಶ ಇದೆ. ಅಂಥದ್ದನ್ನು ಮಾಡಿ ಅಂತ ಹೇಳಿ ರಾಮೇಗೌಡರು ಮತ್ತು ನಮ್ಮ ಊರಿನ ಹಿರಿಯರು ಸೇರಿ ಕಟ್ಟಿಸಿರ್ತಕ್ಕಂಥ ದೇವಸ್ಥಾನ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ನಾವು ಎಷ್ಟೇ ಊರನ್ನು ಬಿಟ್ಟು ಆಚೆ ಹೋದ್ರೂ ಕೂಡ ಊರನ್ನು ನಾವು ಮರಿಬಾರದು. ಯಾಕೆಂದರೆ ಎಷ್ಟೋ ಜನ ಜಗತ್ತಿನ ಸೇವೆಯನ್ನು ಮಾಡ್ತಾರೆ,
ಆದರೆ ಕೆಳಗಡೆ ಮಾತ್ರ ಕತ್ತು ದೀಪಿಸ್ತೇವೆ. ಕತ್ತನ್ನ ನನಗೆ ಇಟ್ಕೊಡ್ಬಾರ್ದು. ಎಷ್ಟೇ ದೂರ ಹೋದ ಎಷ್ಟೇ ಅಧಿಕಾರಿಗಳನ್ನು ಮಾಡಿದ್ರು ಕೂಡ ನಾನು ಹುಟ್ಟಿ ಬೆಳೆದು ಬಂದಂಥ ದಾರಿ ಮತ್ತು ಅಂತಹದಕ್ಕೋಸ್ಕರ ಇಂಥ ಒಂದು ಉತ್ತಮವಾದ ಕೆಲಸವನ್ನು ಮಾಡಿದೆ. ಅವರೆಲ್ಲರಿಗೂ ಕೂಡ ಮತ್ತು ಈ ಕಾರ್ಯಕ್ಕೆ ಕೈ ಜೋಡಿಸಿದಂಥ ಪ್ರತಿಯೊಬ್ಬರಿಗೂ ಕೂಡ ಆ ದೇವಿಯ ಮತ್ತು ದೇವರ ಆಶೀರ್ವಾದವನ್ನು ಕೋರ್ತಾ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಮಾತನಾಡಿ, ಗ್ರಾಮಗಳಲ್ಲಿ ದೇವಾಲಯಗಳ ಜೀರ್ಣೋದ್ಧಾರಗಳ ನಿರ್ಮಾಣ ಮತ್ತು ಪುನರ್ ನಿರ್ಮಾಣ ಕಾರ್ಯಗಳು ಹೆಚ್ಚಾಗ್ತಿರುವುದು ಒಳ್ಳೆಯ ಬೆಳವಣಿಗೆ. ಗ್ರಾಮಗಳಲ್ಲಿ ಗ್ರಾಮಸ್ಥರ ಸಹಕಾರದಿಂದ ದೇವಾಲಯಗಳ ಪುನರ್ ನಿರ್ಮಾಣ ಕಾರ್ಯಕ್ರಮಗಳು ನಡೆಯುವುದರಿಂದ ಗ್ರಾಮದಲ್ಲಿ ಶಾಂತಿ ನೆಮ್ಮದಿ ನೆಲೆಸುತ್ತದೆ ಎಂದರು. ಇದೇ ಸಂದರ್ಭದಲ್ಲಿ ತಾಲೂಕಿನ ಗಾಂಡ್ಲಹಳ್ಳಿ ಗ್ರಾಮದ ಸರ್ಕಾರಿ ಆಸ್ಪತ್ರೆ ಹಾಗೂ ನೂತನ ಹಾಲು ಡೈರಿಗೆ ಶ್ರೀ 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 ಡಾಕ್ಟರ್ ನಿರ್ಮಲಾನಂದ ಮಹಾಸ್ವಾಮೀಜಿಗಳು ಚಾಲನೆ ನೀಡಿದರು. ಕಾರ್ಯಕ್ರಮದಲ್ಲಿ ಎಂಎಲ್ಸಿ ಅನಿಲ್ ಕುಮಾರ್, ಶಾಸಕ ಕೊತ್ತೂರು ಮಂಜುನಾಥ್, ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್, ಆಪ್ತ ಸಹಾಯಕ ರಾಮೇಗೌಡ, ಜಿಲ್ಲಾ ಪತ್ರಕರ್ತರ ಸಂಘದ ಮಾಜಿ ಅಧ್ಯಕ್ಷ ವಿ ಮುನಿರಾಜು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಾರಾಯಣ, ಡಿವೈಎಸ್ಪಿ ನಂದಕುಮಾರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ. ವಿಧಾನಸಭೆ, ಲೋಕಸಭೆ, ಸ್ಥಳೀಯ ಚುನಾವಣೆಗಳಿಗೆ ಮತದಾರರ ದೃಷ್ಟಿಕೋನ ಬೇರೆ ಬೇರೆ ಇರುತ್ತದೆ. ಲೋಕಸಭಾ ಚುನಾವಣೆಯಲ್ಲಿನ ಜನರ ಭಾವನೆಗೆ ತಲೆಬಾಗುತ್ತೇನೆ. ಗೆಲುವು ಪಡೆದ ಡಾಕ್ಟರ್ ಕೆ ಸುಧಾಕರ್ಗೆ ಶುಭ ಕೋರುತ್ತೇನೆಂದು ನೆಲಮಂಗಲ ಶಾಸಕ ಎನ್ ಶ್ರೀನಿವಾಸ್ ಚುನಾವಣೆ ಫಲಿತಾಂಶದ ನಂತರ ಮೊದಲ ಬಾರಿಗೆ ಸುದ್ದಿಗೋಷ್ಠಿಯಲ್ಲಿ ವಿವರಿಸಿದರು. ನೆಲಮಂಗಲ ನಗರದ ಅರ್ಶಿನಕುಂಟೆಯ ಹಾಲಿಡೇ ಫಾರ್ಮ್ನಲ್ಲಿ ಕಾಂಗ್ರೆಸ್ನಿಂದ ಆಯೋಜಿಸಿದ್ದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಕಾಂಗ್ರೆಸ್ ಶಾಸಕ ಎನ್ ಶ್ರೀನಿವಾಸ್ ಮಾತನಾಡಿ, ನಾನು ಶಾಸಕನಾಗಲು 32,000ಕ್ಕೂ ಹೆಚ್ಚು ಮತಗಳ ಅಂತರದಲ್ಲಿ ಜನರು ಆಶೀರ್ವಾದ ಮಾಡಿದ್ದಾರೆ. ಡಾಕ್ಟರ್ ಕೆ ಸುಧಾಕರ್ ಸಂಸದರಾಗಲು 33,000ಕ್ಕೂ ಹೆಚ್ಚು ಅಂತರದಲ್ಲಿ ನೆಲಮಂಗಲದ ಜನರು ಆಶೀರ್ವಾದ ಮಾಡಿದ್ದಾರೆ. ಮೈತ್ರಿ ಲಾಭ ನೀಡುವುದಕ್ಕಿಂತ ಜನರ ಭಾವನೆಗಳು ರಾಜ್ಯ, ಕೇಂದ್ರ, ಸ್ಥಳೀಯ ಚುನಾವಣೆಗಳಿಗೆ ಪ್ರತ್ಯೇಕ ದೃಷ್ಟಿಕೋನ ಇರುತ್ತದೆ. ಮುಂದಿನ 4 ವರ್ಷ ಕ್ಷೇತ್ರದ ಜನರಿಗಾಗಿ ಪ್ರಾಮಾಣಿಕ ಸೇವೆ ಮಾಡುತ್ತೇನೆ. ಡಾಕ್ಟರ್ ಕೆ ಸುಧಾಕರ್ ಅವರು ನಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ಯೋಜನೆಗಳು, ಅನುದಾನ ತಂದ್ರೆ ಜೊತೆಯಾಗಿ ಅಭಿವೃದ್ಧಿ ಮಾಡ್ತೇವೆ. ಚುನಾವಣೆಯಲ್ಲಿ ನಮ್ಮ ಪಕ್ಷದ ಮುಖಂಡರು, ಕಾರ್ಯಕರ್ತರು ಬಹಳಷ್ಟು ಶ್ರಮಿಸಿದ್ದು, ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಿದ ಮತದಾರರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ಎಂದರು. ಕಳೆದ ವರ್ಷ ನನಗೆ ಸುಮಾರು 32,000 ಮತಗಳ ಅಂತರದಿಂದ ನನ್ನ ಮೇಲೆ ಒಂದು ನಿರೀಕ್ಷೆ ಇಟ್ಟು ಜನಾದೇಶವನ್ನು ಕೊಟ್ಟು ನನ್ನನ್ನು ಶಾಸಕನಾಗಿ ಮಾಡಿದರು. ಅದೇ ರೀತಿ ಈ ಬಾರಿ ಸಂಸತ್ತಿನ ವಿಚಾರಕ್ಕೆ ಬಂದಾಗ, ಕೇಂದ್ರದ ಮಟ್ಟಿಗೆ ಬಂದಾಗ ಬಿಜೆಪಿ ಪಕ್ಷ ಮತ್ತು ಸುಧಾಕರ್ ಅವರ ಮೇಲೆ ವಿಶ್ವಾಸವನ್ನು ಇಟ್ಟು ನಮ್ಮ ಪಕ್ಷ ಮತ್ತು ನಮ್ಮ ಅಭ್ಯರ್ಥಿಯ ಮೇಲೆ ವಿಶ್ವಾಸ ಈ ಚುನಾವಣೆಯಲ್ಲಿ ತೋರಿಸಿಲ್ಲ. ಯಾಕಂದರೆ ಜನ ಅವರವ್ರ ಭಾವನೆಗಳು ಒಂದೊಂದು ಚುನಾವಣೆಗಳಿಗೆ ಒಂದೊಂದು ಥರ ಇರ್ತದೆ. ಅವರ ಭಾವನೆಗಳನ್ನು ನಾವು ಮತದಾರರ ಭಾವನೆಗಳನ್ನು ಗೌರವಿಸಬೇಕಾಗ್ತದೆ. ಹಾಗಾಗಿ ಮತದಾರರ ಭಾವನೆಯನ್ನು ನಾವು ಬಹಳ ವಿನಮ್ರವಾಗಿ, ಗೌರವಪೂರ್ವಕವಾಗಿ ಸ್ವೀಕರಿಸಿ ಈಗ ಚುನಾಯಿತರಾಗಿರ್ತಕ್ಕಂಥ ಮಾನ್ಯ ಸಂಸತ್ ಸದಸ್ಯರಾದಂಥ ಸುಧಾಕರ್ ಅವರು ಕೇಂದ್ರದಿಂದ ವಿಶೇಷವಾಗಿ ನೆಲಮಂಗಲ ವಿಧಾನಸಭಾ ಕ್ಷೇತ್ರಕ್ಕೆ ಏನೆಲ್ಲ ಅಭಿವೃದ್ಧಿ ಯೋಜನೆಗಳನ್ನು ತಂದು ಅಭಿವೃದ್ಧಿ ಮಾಡಲಿ, ನಾನು ಈ ಕ್ಷೇತ್ರದ ಶಾಸಕನಾಗಿ, ಸೇವಕನಾಗಿ ನಾನು ಅವ್ರ ಜೊತೆ ಎಲ್ಲ ರೀತಿಯ ಸಹಕಾರವನ್ನು ನಾನು ಮತ್ತು ನಮ್ಮ ಪಕ್ಷ ಕೊಡುತ್ತೆ ಅಂತ ನಾನು ಅವ್ರಿಗೆ ಹೇಳಿ. ಬೆಂಗಳೂರು ಎಂಎಲ್ಸಿ ಪದವೀಧರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ರಾಮೋಜಿ ಗೌಡ ದೊಡ್ಡ ಅಂತರದಲ್ಲಿ ಜಯಗಳಿಸಿದ್ದು ಅವರಿಗೆ ಶುಭಾಶಯ ಕೋರುತ್ತೇನೆ. ರಾಮೋಜಿ ಗೌಡರಿಗೆ ಮತದಾನ ಮಾಡಿದ ಎಲ್ಲ ಮತದಾರರಿಗೆ ಧನ್ಯವಾದಗಳು. ಕ್ಷೇತ್ರದಲ್ಲಿ ಲೀಡ್ ಬರದಿದ್ರೆ ರಾಜೀನಾಮೆ ಕೊಡ್ತೇನೆ ಎಂಬ ಹೇಳಿಕೆ ನೀಡಿ ಮತದಾರರಿಗೆ ಚಾಲೆಂಜ್ ಮಾಡುವವನು ನಾನಲ್ಲ. ನೆಲಮಂಗಲ ಮಾಜಿ ಶಾಸಕ ಡಾಕ್ಟರ್ ಕೆ ಶ್ರೀನಿವಾಸ ಮೂರ್ತಿ ಅವರು ಯಾವ ಸ್ಥಿತಿಯಲ್ಲಿ ಯಾವ ಹೇಳಿಕೆ ನೀಡಿದ್ದಾರೆ ಗೊತ್ತಿಲ್ಲ. ನಾನು ಹೇಳಿರುವ ಹೇಳಿಕೆಯ ವಿಡಿಯೋ ಸಾಕ್ಷಿ ನೀಡಲಿ, ಆನಂತರ ಮಾತನಾಡೋಣ ಎಂದರು. ಸ್ಪರ್ಧೆ ಮಾಡಿದಂತ ರಾಮೋಜಿ ಗೌಡರಿಗೆ ನೆಲಮಂಗಲ ವಿಧಾನಸಭಾ ಕ್ಷೇತ್ರ ಮತ್ತು ಬೆಂಗಳೂರು ಪದವೀಧರ ಕ್ಷೇತ್ರದಿಂದ ಅತ್ಯಧಿಕ ಹೆಚ್ಚು ಮುನ್ನಡೆಗಳನ್ನು ಕೊಟ್ಟು ಮತವನ್ನು ಕೊಟ್ಟು ವಿಜಯಶಾಲರಾಗಲಿಕ್ಕೆ ಕಾರಣಕರ್ತರಾದಂಥ ಎಲ್ಲ ಮತದಾರ ಬಂಧುಗಳಿಗೆ ನಾನು ಧನ್ಯವಾದಗಳನ್ನು ಮತ್ತು ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಮತ್ತು ನಾನೆಲ್ಲೂ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿಲ್ಲ. ಅಂಥ ಜನರ ಮನಸ್ಸಿನ ಭಾವನೆಗಳಿಗೆ ಚಾಲೆಂಜನ್ನು ಮಾಡಿ ಚುನಾವಣೆ ಮಾಡ್ತಕ್ಕಂಥ ಮನಸ್ಥಿತಿ ನನಗಿಲ್ಲ. ನಾನು ಯಾವತ್ತೂ ಅದನ್ನು ಹೇಳಿಲ್ಲ. ಹೇಳಿರ್ತಕ್ಕಂಥ ಯಾವುದಾದ್ರೂ ದಾಖಲೆ ಇದ್ದು ಬಿಟ್ಟರೆ
ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದರೆ ಅದನ್ನು ಮುಂದೆ ಪರಿಶೀಲನೆ ಮಾಡಿ ಏನು ಮಾಡಬೇಕು ಅಂತ ಹೇಳ್ತೀನಿ. ಈ ಸಂದರ್ಭದಲ್ಲಿ ಎನ್ಪಿಎ ಅಧ್ಯಕ್ಷ ನಾರಾಯಣಗೌಡ, ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಸಿಆರ್ ಗೌಡ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಟಿ ನಾಗರಾಜು, ಜಗದೀಶ್ ರಂಗನಾಥ್, ಮುಖಂಡರಾದ ಎಂಕೆ ನಾಗರಾಜು ಸೇರಿದಂತೆ ಮತ್ತಿತರರು ಹಾಜರಿದ್ದರು. ರಾಮ್ಪ್ರಸಾದ್, ಕೆಆರ್ಇ ನ್ಯೂಸ್ ಟಿವಿ, ನೆಲಮಂಗಲ. ಗೌರಿಬಿದನೂರು ತಾಲೂಕಿನಲ್ಲಿ ಹಾದು ಹೋಗಿರುವ ರಾಷ್ಟ್ರೀಯ ಹೆದ್ದಾರಿ ವ್ಯಾಪ್ತಿಯಲ್ಲಿ ನಡೆಯುತ್ತಿರುವ ಅಭಿವೃದ್ಧಿ ಕಾಮಗಾರಿಗಳನ್ನು ಶಾಸಕ ಕೆಎಚ್ ಪುಟ್ಟಸ್ವಾಮಿಗೌಡ ಪರಿಶೀಲಿಸಿ ತ್ವರಿತಗತಿಯಲ್ಲಿ ಗುಣಮಟ್ಟದ ಕಾಮಗಾರಿ ನಡೆಸುವಂತೆ ಸೂಚಿಸಿದರು. ರಾಷ್ಟ್ರೀಯ ಹೆದ್ದಾರಿ ಮುಖ್ಯ ಅಭಿಯಂತರ ರಮೇಂದ್ರ ಜೊತೆಯಲ್ಲಿ ಗೌರಿಬಿದನೂರು ಶಾಸಕ ಕೆಎಚ್ ಪುಟ್ಟಸ್ವಾಮಿಗೌಡ ಅರಸಾಪುರದಿಂದ ಮುದ್ಗಾನಕುಂಟೆವರೆಗೆ 100.38 ಕೋಟಿ ರು ವೆಚ್ಚದಲ್ಲಿ ನಡೆಯುತ್ತಿರುವ 22 ಕಿಲೋಮೀಟರ್ ರಸ್ತೆ, 40 ಕೋಟಿ ರು ವೆಚ್ಚದ 6 ಕಿಲೋಮೀಟರ್ ಉದ್ದದ ಗೌರಿಬಿದನೂರು ನಗರದ ಬೈಪಾಸ್ ರಸ್ತೆ, 82 ಕೋಟಿ ರು ವೆಚ್ಚದ ಗುಂಡಾಪುರ ಕುರುಬರಹಳ್ಳಿ ರಸ್ತೆ, 6 ಕೋಟಿ ರು ವೆಚ್ಚದ ನಕ್ಕಲಹಳ್ಳಿ ಜಿಲ್ಲಾ ಕುಂಟಾ ರಸ್ತೆ ಕಾಮಗಾರಿಗಳನ್ನು ಪರಿಶೀಲಿಸಲಾಯಿತು. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದಿಂದ ತಾಲೂಕಿನಲ್ಲಿ ಒಟ್ಟು 228.38 ಕೋಟಿ ರು ವೆಚ್ಚದ ಕಾಮಗಾರಿಗಳು ನಡೆಯುತ್ತಿವೆ. ರಾಷ್ಟ್ರೀಯ ಹೆದ್ದಾರಿ ವ್ಯಾಪ್ತಿಯಲ್ಲಿ ಬರುವ ಹಳ್ಳಿಗಳಲ್ಲಿ ಪ್ರಯಾಣಿಕರ ತಂಗುದಾಣ, ಬೀದಿ ದೀಪಗಳು, ಗೋಟಾಲ ದಿನ್ನೆ ವೃತ್ತ ಅಭಿವೃದ್ಧಿಪಡಿಸಿ ಹೈಮಾಸ್ಕ್ ಹಾಗೂ ನಗರದಲ್ಲಿ 10 ಹೈಮಾಸ್ಕ್ ದೀಪಗಳನ್ನು ಅಳವಡಿಸಬೇಕೆಂದು ಶಾಸಕರು ಅಧಿಕಾರಿಗಳಿಗೆ ತಿಳಿಸಿದರು. ತಾಲೂಕಿನಲ್ಲಿ ರಾಷ್ಟ್ರೀಯ ಹೆದ್ದಾರಿ ವ್ಯಾಪ್ತಿಯಲ್ಲಿ ಆಗಬೇಕಾಗಿರುವ ಸುಮಾರು 25 ಕೋಟಿ ರು ವೆಚ್ಚದ ಕ್ರಿಯಾ ಯೋಜನೆ ಸಿದ್ಧಪಡಿಸಿ ಕಾಮಗಾರಿ ಅನುಮೋದನೆಗಾಗಿ ಮುಖ್ಯ ಅಭಿಯಂತರರಿಗೆ ಸಲ್ಲಿಸಲಾಯಿತು. ಈ ವೇಳೆ ಎಡಬ್ಲ್ಯೂ ಮಲ್ಲಿಕಾರ್ಜುನ್, ಅಭಿಯಂತರ ಶಿವಣ್ಣ ಹಾಜರಿದ್ದರು. ಬೆಂಗಳೂರಿನಿಂದ ರಾಷ್ಟ್ರೀಯ ಹೆದ್ದಾರಿಯ ಮುಖ್ಯ ಅಭಿಯಂತರು ಚೀಫ್ ಇಂಜಿನಿಯರ್ನ ಚಿಕ್ಕಬಳ್ಳಾಪುರದಲ್ಲಿ ಕೆಲವು ಸಮಸ್ಯೆಗಳಿದ್ದು ಅದನ್ನು ಪರಿಹಾರಕ್ಕೋಸ್ಕರ ಇವತ್ತು ಬರಮಾಡ್ಕೊಂಡಿದ್ದು ರಮೇಂದ್ರ ಅವರು ಮತ್ತು ಅವರ ಸಿಬ್ಬಂದಿ ಎಲ್ಲ ಬಂದಿದ್ದರು. ಮೊದಲನೇದಾಗಿ ಪ್ರಗತಿ ಪರಿಶೀಲನೆ, ನ್ಯಾಷನಲ್ ಹೈವೇ ಕೆಲಸ ನಡೀತಾ ಇರೋದನ್ನು ಪ್ರಗತಿಯನ್ನು ಪರಿಶೀಲನೆ ಮಾಡಬೇಕಾಯಿತು. ಎರಡನೇದಾಗಿ ಗೌರಿಬಿದನೂರು ಟೌನ್ನಲ್ಲಿ ಏನು ಗಾಂಧಿ ರೋಡ್ ಅಂತ ಯಾವುದಿದೆ, ಎಮ್ ಜಿ ರೋಡ್ನಲ್ಲಿ ಕೆಲವು ಸಮಸ್ಯೆಗಳಿದ್ದು ಆ ಸಮಸ್ಯೆಗಳನ್ನ ಅಂಗಡಿ ವ್ಯಾಪಾರಸ್ಥರು ಅವರು ಜಾಗಗಳನ್ನ ಬಿಟ್ಟುಕೊಡೋಕ್ಕೆ ಕೋರ್ಟ್ಗಳ ಮೂಲಕ ತಕರಾರು ಮಾಡ್ತಾಯಿದ್ರು. ಅದನ್ನು ಕೂಡ ಮೀಟಿಂಗ್ ಮಾಡಿ ಪರಿಹರಿಸುವಂಥ ಒಂದು ಕೆಲಸಗಳಿತ್ತು. ಚೀಫ್ ಇಂಜಿನಿಯರು ಮತ್ತು ಅವರ ಸಿಬ್ಬಂದಿಗಳೆಲ್ಲ ಬಂದು ಅವ್ರ ಜೊತೆಲೂ ಕೂಡ ಮಾತಾಡಿ ಅದು ಅಂತಿಮ ಹಂತದಲ್ಲಿದೆ. ಪ್ರದೀಪ್, ನ್ಯೂಸ್ ಟಿವಿ, ಗೌರಿಬಿದನೂರು. ಸರ್ಕಾರವು ನರೇಗಾ ಯೋಜನೆಯಲ್ಲಿ ಜಾನುವಾರುಗಳ ಮೇವು ಅಭಿವೃದ್ಧಿಗೆ ಎಕರೆಯೊಂದಕ್ಕೆ 20,000 ರೂಪಾಯಿ ಸಹಾಯಧನ ನೀಡಲಿದೆ. ಜೊತೆಗೆ ಮೇವು ಉತ್ಪಾದನೆಗೆ ಅಗತ್ಯವಾದ ಬಿತ್ತನೆ ಮತ್ತು ಕೃಷಿ ಉಪಕರಣಗಳನ್ನು ನೀಡಲಿದೆ ಎಂದು ಜಿಲ್ಲಾ ಪಂಚಾಯಿತಿ ಉಪ ಕಾರ್ಯದರ್ಶಿ ಶಿವಕುಮಾರ್ ತಿಳಿಸಿದರು. ಕೋಲಾರ ನಗರದ ಜಿಲ್ಲಾ ಪಂಚಾಯಿತಿ ಕಚೇರಿಯಲ್ಲಿ ಜಿಲ್ಲಾ ಪಂಚಾಯತ್ ಉಪ ಕಾರ್ಯದರ್ಶಿ ಶಿವಕುಮಾರ್ ಸುದ್ದಿಗಾರರೊಂದಿಗೆ ಮಾತನಾಡಿ, ನರೇಗಾದ ಹಲವು ಯೋಜನೆಗಳಲ್ಲಿ ಮೇವು ಉತ್ಪಾದನಾ ಯೋಜನೆಯೂ ಒಂದಾಗಿದೆ. ಜಾನುವಾರುಗಳ ಹಸಿರು ಮೇವು ಒದಗಿಸಲು ಹುಲ್ಲು, ಜೋಳದ ಕಡ್ಡಿ ಜೊತೆಗೆ ಕೆಲವು ಗಿಡಮರಗಳನ್ನು ಬೆಳೆಸಬಹುದಾಗಿದೆ. ಇದರಿಂದ ವರ್ಷಪೂರ್ತಿ ಜಾನುವಾರುಗಳಿಗೆ ಮೇವಿನ ಸಮಸ್ಯೆ ಇಲ್ಲದಂತೆ ನಿರ್ವಹಣೆ ಮಾಡಬಹುದಾಗಿದೆ. ಹಸಿರು ಮೇವು ನೀಡುವುದರಿಂದ ಹಾಲಿನ ಇಳುವರಿ ಹೆಚ್ಚಾಗಲಿದೆ. ಇದರ ಜೊತೆಗೆ ಉತ್ತಮವಾದ ಗೊಬ್ಬರವನ್ನ ಇತರ ಬೆಳೆಗಳಿಗೆ ಬಳಸಬಹುದಾಗಿದೆ ಎಂದು ಹೇಳಿದರು. ಹಸು, ಎಮ್ಮೆ, ಕುರಿ, ಮೇಕೆಗಳ ಸಾಕಾಣಿಕೆಗೆ ಅಗತ್ಯವಾದ ಶೆಡ್ ನಿರ್ಮಾಣಕ್ಕೂ ಸಹ ಸರ್ಕಾರ ಸಂಜೀವಿನಿ ಶೆಡ್ ಯೋಜನೆಯ ನೆರವು ಪಡೆಯಬಹುದಾಗಿದೆ. ಸರ್ಕಾರವು ನೀಡುವಂತಹ ಸೌಲಭ್ಯಗಳನ್ನು ಸದ್ಬಳಸಿಕೊಂಡಲ್ಲಿ ಕೃಷಿಗೆ ಉಪಕಸುಬಾಗಿ ಹೈನುಗಾರಿಕೆ ಜೊತೆಗೆ ರೇಷ್ಮೆ ಉದ್ಯಮವೂ ಸಹ ಕೋಲಾರ ಜಿಲ್ಲೆಯಲ್ಲಿ ಹೆಚ್ಚು ಖ್ಯಾತಿ ಪಡೆದಿದ್ದು, ಎಂತಹ ಬರಗಾಲ ಬಂದರೂ ಸಹ ಕೃಷಿಯ ಉಪಕಸಬುಗಳು ರೈತನ ಜೀವನ ನಿರ್ವಹಣೆಗೆ ಆಧಾರ ಸ್ತಂಭಗಳಾಗಿವೆ. ನರೇಗಾದಲ್ಲಿ 106 ಯೋಜನೆಗಳಿಂದ ಮಾನವ ಉದ್ಯೋಗ ದಿನಗಳು 8 ರಿಂದ 9 ಲಕ್ಷಕ್ಕೆ ಏರಿಕೆಯಾಗಿದೆ. ಕಳೆದ ವರ್ಷ ರಾಜ್ಯದಲ್ಲಿಯೇ ಕೋಲಾರವು ಪ್ರಥಮ ಸ್ಥಾನ ಪಡೆದಿತ್ತು. ಪ್ರಸಕ್ತ ಸಾಲಿನಲ್ಲಿ ಹಿಂಗಾರು ಮಳೆ ಇಲ್ಲದೆ ಬರದಿಂದಾಗಿ ರಾಜ್ಯದಲ್ಲಿ ಕೋಲಾರವು 5 ಸ್ಥಾನದೊಳಗೆ ಇರುತ್ತದೆ ಎಂದು ನಿರೀಕ್ಷಿಸಬಹುದಾಗಿದೆ ಎಂದು ಹೇಳಿದರು. ಇದು ಮಾಡೋದ್ರಿಂದ ಏನಾಗ್ತದೆ, ಒಂದ್ಸರಿ ಅದು ಹುಲ್ಲು ಅಂಟ್ಕೊಳ್ತು ಮರ ಆಯಿತು ಅಂತಂದರೆ ಇದೇ ಮಾಯಿಶ್ಚರಲ್ಲೇ ಬರ್ತಾ ಇರ್ತದೆ. ನೀರಾವರಿ ಎಲ್ಲ ಅಂದ್ಬಿಟ್ಟು ಇನ್ನೂ ಡ್ರಿಪ್ ಹಾಕ್ಕೊಂಡು ಮಾಡ್ತೀವಿ. ಇದನ್ನ ನಮಗೆ ಸುಮಾರು ವರ್ಷ ಪೂರ್ತಿ ಹಸಿ ಮೇವು ಸಿಗೋಂಗೆ ಆಗ್ತದೆ. ಹಾಲು ಉತ್ಪಾದನೆಯಲ್ಲಿ ಕೂಡ ಗಣನೀಯವಾಗಿ ಜಾಸ್ತಿ ಆಗ್ತದೆ. ಹಾಲು ಹಸುಗಳೆಲ್ಲ ಸ್ವಲ್ಪ ಸಾಕು ಅಂತಂದರೆ ಒಳ್ಳೆ ಗೊಬ್ಬರ ಉತ್ಪಾದನೆ ಆಗ್ತದೆ. ಗೊಬ್ಬರ ಉತ್ಪಾದನೆ ಆಯ್ತಂದರೆ ಅವರೇ ಅದು ಜಮೀನಿಗೆ ಹಾಕ್ತದೆ, ಯಾರು ಮಾರಾಟ ಮಾಡಲ್ಲ. ಆ ಜಮೀನು ಕೂಡ
ಫಲವತ್ತತೆ ಆಗಿರ್ತದೆ. ಈಗ ಒಂಥರ ಸೈಕಲ್ ಥರ ಅಷ್ಟು ಬ್ಯೂಟಿಫುಲ್ ಸ್ಕೀಮ್ ಇದೆ. ಅದನ್ನು ಕೂಡ ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಈ ಸರಿ ನಾವು ನರೇಗಾ ಯೋಜನೆಯಲ್ಲಿ 6,000 ರೈತರಿಗೆ ಈ ಒಂದು ಕ್ರಿಯಾ ಯೋಜನೆಯನ್ನು ಅನುಮೋದನೆ ಮಾಡಿಕೊಟ್ಟಿದ್ದೀವಿ. ಈಗ ಎಲ್ಲ ಕಡೆ ಸ್ಟಾರ್ಟ್ ಆಗ್ತಾ ಇದೆ. ಎಲ್ಲ ಕಾಮಗಾರಿಕೆ ಮಾಡಿಕೊಂಡು ಹುಲ್ಲು ಕಟ್ಟಿ ನಾಟಿ ಮಾಡಿಕೊಂಡು. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕಿನ ನೆಲಮಂಗಲ ಗ್ರಾಮಾಂತರ ಪೊಲೀಸ್ ಠಾಣೆ ವ್ಯಾಪ್ತಿಯ ಸೋಲದೇವನಹಳ್ಳಿ ಗ್ರಾಮದ ಮಾರಮ್ಮ ದೇವಿಯ ದೇವಸ್ಥಾನಕ್ಕೆ ಕಳ್ಳರು ನುಗ್ಗಿ ತಮ್ಮ ಕೈಚಳಕ ತೋರಿಸಿದ್ದು, ದೇವಿಯ ಕೊರಳಲ್ಲಿದ್ದ ತಾಳಿ ಸಹಿತ ಲಕ್ಷಾಂತರ ಹಣವಿದ್ದ 2 ಹುಂಡಿ ಕಳ್ಳತನ ಮಾಡಿದ್ದಲ್ಲದೆ ಸಿಸಿ ಕ್ಯಾಮೆರಾದ ಡಿವಿಆರ್ ಕೂಡ ಹೊತ್ತೊಯ್ದಿದ್ದಾರೆ. ಸಾವಿರಾರು ಭಕ್ತರನ್ನ ಹೊಂದಿರುವ ನೆಲಮಂಗಲ ತಾಲೂಕಿನ ಸೋಲದೇವನಹಳ್ಳಿ ಗ್ರಾಮದ ಮಾರಮ್ಮ ದೇವಿ ದೇವಸ್ಥಾನ ಕಳೆದ 4 ತಿಂಗಳ ಹಿಂದೆಯಷ್ಟೇ 45 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಪುನರ್ ನಿರ್ಮಾಣವಾಗಿದ್ದು, ಅದ್ದೂರಿ ಜೀರ್ಣೋದ್ಧಾರ ಮತ್ತು ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಜಾತ್ರೆ ಕೂಡ ನಡೆದಿತ್ತು. ಈ ಹಿನ್ನೆಲೆ ಲಕ್ಷಾಂತರ ಹಣ ಕೂಡ 2 ಹುಂಡಿಗಳಲ್ಲಿ ಕ್ರೋಢೀಕರಣ ಆಗಿತ್ತು. ಸದ್ಯ ಈ ದೇವಸ್ಥಾನದಲ್ಲಿ ಕಳ್ಳತನ ಆಗಿರುವುದು ಭಕ್ತರು ಹಾಗೂ ಸೋಲದೇವನಹಳ್ಳಿ ಗ್ರಾಮಸ್ಥರ ಆತಂಕಕ್ಕೆ ಕಾರಣವಾಗಿದ್ದು, ನೆಲಮಂಗಲ ಗ್ರಾಮಾಂತರ ಪೊಲೀಸ್ ಇನ್ಸ್ಪೆಕ್ಟರ್ ರಾಜೀವ್ ನೇತೃತ್ವದಲ್ಲಿ ಪೊಲೀಸ್ ಅಧಿಕಾರಿಗಳು ಸ್ಥಳ ಪರಿಶೀಲನೆ ನಡೆಸಿ ಆರೋಪಿಗಳ ಪತ್ತೆಗಾಗಿ ಬಲೆ ಬೀಸಿದ್ದಾರೆ. ರಾಮಪ್ರಸಾದ್, ಕೆಆರ್, ನ್ಯೂಸ್ ಟಿವಿ, ನೆಲಮಂಗಲ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ನನ್ನ ಕನಸು ಡಾಕ್ಟರ್ ಆಗೋದು. ಡಾಕ್ಟರ್ ಆಗೋದು ನನ್ನ ಕನಸು. ಮಗಳು ಡಾಕ್ಟರ್ ಆಗ್ಲಿ ಅನ್ನೋದು ನನ್ನ ಕನಸು. ಕನಸು ಎಲ್ಲರಿಗೂ ಇರುತ್ತದೆ. ಇಂಕ ಡಾಕ್ಟರ್ ಓಡ್ಪಂದು ಭಾರಿ ಆಸೆ ಉಂಡು. ಮೆಡಿಕಲ್ ಓದೋಣ ನಡ ಸ್ವಪ್ನ. ಮಾಕಾಸು ಚಿಕ್ಕ ಸಪನ ಡಾಕ್ಟರ್ ಜಾವ್ ಕಾಮೂಣ. ಕನಸು ಎಲ್ಲೆಲ್ಲೂ ಇರುತ್ತದೆ. ಮೆಡಿಕಲ್ ಓದುವುದು ನನ್ನ ಕನಸು. ನನ್ನ ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು. ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ. ನೀಟ್ ಅಕಾಡೆಮಿ. ಜೈನ್ ಮಿಷನ್ ಆಸ್ಪತ್ರೆ, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ. ಕರ್ನಾಟಕ ರಾಜ್ಯ ಬೀಜ ನಿಗಮ ಪಕ್ಕ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ದಿನದ 24 ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ಲಭ್ಯ. ದೂರವಾಣಿ ಸಂಖ್ಯೆ 08156295108. ತುರ್ತು ಸಹಾಯವಾಣಿ 6364464470. ಮಕ್ಕಳ ಹೈಯರ್ ಎಜುಕೇಶನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇಷ್ಟಕ್ಕೆಲ್ಲ ಹಣ ಹೇಗ್ ಹೊಂದಿಸೋದು ಅಂತ ಟೆನ್ಷನ್ ಅಲ್ಲಿದ್ದೀರಾ? ಇರೋ ಚಿನ್ನನ ಅಡ ಇಡೋಕ್ ಹೋದ್ರೆ ಬಡ್ಡಿ ಮೇಲ್ ಬಡ್ಡಿ ಕಟ್ಬೇಕು. ಬೇಡ, ಮಾರ್ಬಿಡೋಣ ಅಂದ್ರೆ ಅರ್ಧ ಬೆಲೆ ಕೇಳ್ತಾರೆ ಅನ್ನೋ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ಇಂದೇ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ನೀವ್ ಅಡ ಇಟ್ಟಿರೋ ಚಿನ್ನವನ್ನ ಬಿಡಿಸ್ತಾರೆ ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ತಕ್ಷಣ ನಿಮ್ ಬಾಕಿ ಹಣ ಕೊಡ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇಟ್ಸ್ ಯೋರ್ ಕಂಪನಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿ. ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್.ಡಿ. ಕುಮಾರಸ್ವಾಮಿ ಕೇಂದ್ರ ಸಂಪುಟ ದರ್ಜೆ ಮಂತ್ರಿಗಳಾಗಿ ಆಯ್ಕೆಯಾಗಿರುವ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರ ವಕೀಲರ ಸಂಘದ ವತಿಯಿಂದ ನ್ಯಾಯಾಲಯದ ಎಲ್ಲ ವಕೀಲರಿಗೆ ಸಿಹಿ ಹಂಚಿ ಸಂಭ್ರಮಾಚರಣೆ ಹಮ್ಮಿಕೊಳ್ಳಲಾಗಿತ್ತು. ಚಿಕ್ಕಬಳ್ಳಾಪುರ ವಕೀಲರ ಸಂಘದ ಕಟ್ಟಡದಲ್ಲಿ ನಡೆದ ಸಮಾರಂಭದಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವ ಸ್ಥಾನ ನೀಡಲಾಗಿದೆ. ನರೇಂದ್ರ ಮೋದಿ ಅವರು ಉತ್ತಮವಾದ ಸ್ಥಾನವನ್ನೇ ನೀಡಿ ಎಚ್.ಡಿ.ಕೆ ಅವರನ್ನ ಗೌರವಿಸಿದ್ದಾರೆ. ಆ ಹಿನ್ನೆಲೆಯಲ್ಲಿ ನಮ್ಮ ವಕೀಲ ಸಂಘದಿಂದ ಸಿಹಿ ಹಂಚುವ ಮೂಲಕ ಕುಮಾರಸ್ವಾಮಿ ಅವರಿಗೆ ಶುಭಾಶಯಗಳನ್ನ ಕೋರುತ್ತಿದ್ದೇವೆಂದು ವಕೀಲ ಜೆಡಿಎಸ್ ಪಕ್ಷದ ವಕ್ತಾರ ಆರ್ ಮಠಮಪ್ಪ ತಿಳಿಸಿದ್ದಾರೆ. ಇದೇ ವೇಳೆ ನೂತನವಾಗಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಸಂಸತ್ ಪ್ರವೇಶಿಸುತ್ತಿರುವ ಡಾಕ್ಟರ್ ಕೆ ಸುಧಾಕರ್ ಅವರಿಗೂ ಅಭಿನಂದನೆ ಸಲ್ಲಿಸಲಾಯಿತು. ಈ ವೇಳೆ ಸಂಘದ ಪದಾಧಿಕಾರಿಗಳು, ಹಿರಿಯ ವಕೀಲರು, ಕಿರಿಯ ವಕೀಲರು ಹಾಜರಿದ್ದು ಇಬ್ಬರಿಗೂ ಶುಭ ಕೋರಿದ್ರು.
ಚಿಕ್ಕಬಳ್ಳಾಪುರ ತಾಲೂಕು ತಿಪ್ಪೇನಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಪರಿಸರ ಮಾಹಿತಿ ನೀಡುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ತಾಲೂಕು ಯೋಜನಾಧಿಕಾರಿ ಧನಂಜಯ್ ಮಾತನಾಡಿ, ಎಸ್ಕೆಡಿಆರ್ಡಿಪಿ ಸಮುದಾಯ ಸಹಭಾಗಿತ್ವದಲ್ಲಿ ಕೆಲಸ ಮಾಡುತ್ತಿದೆ. ಜನರಿಗೆ ಬೇಕಾಗಿರುವ ಸೌಲಭ್ಯಗಳನ್ನು ರೂಪಿಸಿ ತಲುಪಿಸುವ ಕೆಲಸ ಮಾಡುತ್ತಿದೆ. ಸುಜ್ಞಾನ ನಿಧಿ ಯೋಜನೆಯಲ್ಲಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ, ಗ್ರಾಮೀಣ ಭಾಗಕ್ಕೆ ಶುದ್ಧ ಕುಡಿಯುವ ನೀರಿನ ಘಟಕಗಳ ಸ್ಥಾಪನೆ ಮಾಡಲಾಗುತ್ತಿದ್ದು, ನಾವು ರಚಿಸಿರುವ ಎಸ್ಎಚ್ಜಿಗಳಲ್ಲಿ 10 ಲಕ್ಷದವರೆಗೂ ಹೆಣ್ಣು ಮಕ್ಕಳೇ ವ್ಯವಹಾರಿಕ ಜ್ಞಾನವನ್ನ ಹೆಚ್ಚಿಸಿಕೊಂಡಿದ್ದಾರೆ. ನಾವೆಲ್ಲ ಉತ್ತಮ ಸಮಾಜ ನಿರ್ಮಾಣಕ್ಕಾಗಿ ಕೈ ಜೋಡಿಸೋಣ ಎಂದರು. ಉದ್ಘಾಟನೆ ಕಾರ್ಯಕ್ರಮದಲ್ಲಿ ವ್ಯವಸ್ಥಾಪಕರು ಮಹೇಶ್, ಒಕ್ಕೂಟ ಅಧ್ಯಕ್ಷೆ ಗಿರಿಜಾ, ಶಾಲಾ ಮುಖ್ಯೋಪಾಧ್ಯಾಯಿನಿ ಗಾಯತ್ರಿ ಇತರರು ಭಾಗವಹಿಸಿದ್ರು. ದೇವನಹಳ್ಳಿ ತಾಲೂಕಿನ ಕಾರಹಳ್ಳಿ ಗ್ರಾಮದಲ್ಲಿ ಗ್ರಾಮ ದೇವರು ಶ್ರೀ ವೇಯಿಗಂಡ್ಲಮ್ಮ ದೇವಿ ಮತ್ತು ಶ್ರೀ ಮಹೇಶ್ವರಮ್ಮ ದೇವಿ ದೇವತೆಗಳ ಉತ್ಸವ ಮೆರವಣಿಗೆ ಸಂಪ್ರದಾಯದಂತೆ ಅದ್ದೂರಿಯಾಗಿ ನೆರವೇರಿತು. ನೂತನವಾಗಿ ಜೀರ್ಣೋದ್ಧಾರಗೊಂಡ 2 ದೇವಾಲಯಗಳಲ್ಲಿನ ಶ್ರೀ ವೇಯಿಗಂಡ್ಲಮ್ಮ ದೇವಿ ಮತ್ತು ಶ್ರೀ ಮಹೇಶ್ವರಮ್ಮ ದೇವಿಯ ವಿಗ್ರಹ ಮೂರ್ತಿಗಳನ್ನು ಉತ್ಸವಕ್ಕೆ ಹೊಸದಾಗಿ ತರಿಸುವುದರ ಮೂಲಕ ದೇವರುಗಳಿಗೆ ಬೇರೆ ಕಡೆಯಿಂದ ಪೂಜಾರಿಗಳನ್ನ ಕರೆಸಿ ಶಕ್ತಿ ತುಂಬುವುದರ ಮೂಲಕ ಗ್ರಾಮ ದೇವತೆಗಳಿಗೆ ತಮಟೆ ವಾದ್ಯಗೋಷ್ಠಿಯೊಂದಿಗೆ ಗ್ರಾಮದ ರಾಜಬೀದಿಗಳಲ್ಲಿ ಉತ್ಸವ ಮೆರವಣಿಗೆ ನಡೆಸಲಾಯಿತು. ಊರಿನಲ್ಲಿ ದನ ಕರುಗಳಿಗೆ ಕಾಯಿಲೆಗಳು ಬರದಂತೆ, ಮಳೆ ಬೆಳೆ ಸರಿಯಾದ ಸಮಯಕ್ಕೆ ಆಗುವಂತೆ ಗ್ರಾಮದಲ್ಲಿ ಜನರು ಉತ್ತಮ ಬದುಕು ನಡೆಸಲು ನಮ್ಮ ಪೂರ್ವಿಕರು ಇಂತಹ ಧಾರ್ಮಿಕ ಕಾರ್ಯಗಳು ಹೆಚ್ಚು ಮಾಡುತ್ತಿದ್ದಾರೆ. ಅದರಂತೆ ಮಾಡಲಾಗ್ತಿದೆ ಎಂದು ಊರಿನ ಮುಖಂಡರು ಅಭಿಪ್ರಾಯ ಹಂಚಿಕೊಂಡರು. ಈ ವೇಳೆ ಹಿರಿಯ ಮುಖಂಡ ಲಕ್ಷ್ಮೇಗೌಡ, ಗ್ರಾಮ ಪಂಚಾಯಿತಿ ಸದಸ್ಯ ಜಯರಾಮ್, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ರಾಜೇಂದ್ರ, ದೇಗುಲ ಜಾಗದ ದಾನಿ ಲಕ್ಷ್ಮೀನಾರಾಯಣ ಮತ್ತಿತರರು ಹಾಜರಿದ್ದರು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಎಪಿಎಂಸಿಯಲ್ಲಿ ನಡೆಯುವ ಕಮಿಷನ್ ದಂಧೆಗೆ ಬ್ರೇಕ್ ಹಾಕಿದ ಜಿಲ್ಲಾಧಿಕಾರಿ, ನಿಯಮ ಉಲ್ಲಂಘಿಸಿದ್ರೆ ಶಿಸ್ತು ಕ್ರಮದ ಎಚ್ಚರಿಕೆ ನೀಡಿದ ಜಿಲ್ಲಾಡಳಿತ. ಕಾನೂನು ಬಾಹಿರ ಗಣಿಗಾರಿಕೆ ಆರೋಪ, ಕಂದಾಯ ಗಣಿ ಇಲಾಖೆ ಅಧಿಕಾರಿಗಳು ಭೇಟಿ ಪರಿಶೀಲನೆ, ಸಮಸ್ಯೆ ಇತ್ಯರ್ಥವಾಗುವವರೆಗೆ ಗಣಿಗಾರಿಕೆ ನಿಲ್ಲಿಸುವಂತೆ ತಾಕೀತು. ಕುಮಾರಸ್ವಾಮಿಗೆ ಬೃಹತ್ ಕೈಗಾರಿಕಾ ಖಾತೆ, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಮೂಡಿದ ಉತ್ಸಾಹ, ಜಿಲ್ಲೆಗೆ ಲಭಿಸುವುದೇ ಬೃಹತ್ ಕೈಗಾರಿಕೆಗಳು. ವಿದ್ಯೆ ಹೊಂದಿದ್ರೆ ಎಲ್ಲವೂ ಮನುಷ್ಯನಿಗೆ ಸುಲಭವಾಗಿ ಬರುತ್ತದೆ, ವಿದ್ಯೆಯೇ ದೊಡ್ಡ ಆಸ್ತಿ, ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿ. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೇ ವೀಕ್ಷಿಸಿ ಈ ನ್ಯೂಸ್ ಟಿವಿ.